ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ನಾನು ವಾಂಡ್ಸ್ ಕಾರ್ಡ್ಸ್ದು ಅರ್ಥ ಹೇಳ್ತಾ ಬರ್ತೀನಿ. ಸೊ ವಾಂಡ್ಸಲ್ಲಿ ಬಂದ್ಬಿಟ್ಟು ಇದು ವಾಂಡ್ಸ್ ಕಾರ್ಡಲ್ಲಿ ಫಸ್ಟ್ ಕಾರ್ಡ್ ಅಂತ. ಇಷ್ಟು ದಿನ ನಾವು ಮಾಡಿ ಮುಗಿಸಿದ್ದು ಮೇಜರ್ ಆರ್ಕಾನಾ ಕಾರ್ಡ್ಸ್ ಅಂತ ಕರೀತಾರೆ. ಈಗ ಶುರು ಮಾಡ್ತಾ ಇರೋದು ಮೈನರ್ ಆರ್ಕಾನಾ ಕಾರ್ಡ್ಸ್. ಅರ್ಥ ಆಯ್ತಾ? ಇವಾಗ ಸೂಟ್ ಆಫ್ ವಾಂಡ್ಸ್ ಕಾರ್ಡ್ನ ಶುರು ಮಾಡ್ತಾ ಇದ್ದೀವಿ. ಇದನ್ನು ವಾಂಡ್ಸ್ ಕಾರ್ಡ್ ಸೀರೀಸಿಂದ ಶುರು ಮಾಡೋಣ. ಸೊ ವಾಂಡ್ಸ್ ಕಾರ್ಡ್ಸಲ್ಲಿ ಇದು ಫಸ್ಟ್ ಕಾರ್ಡ್ ಏಸ್ ಆಫ್ ವಾಂಡ್ಸ್ ಅಂತ. ಅರ್ಥ ಆಯ್ತಾ? ಇವಾಗ ಫಸ್ಟು ಈ ಕಾರ್ಡ್ನ ಏಸ್ ಆಫ್ ವಾಂಡ್ಸ್ ಅಂತ ಹೆಂಗೆ ಗುರ್ತಿಸ್ತೀರಾ ಅಂತ ಹೇಳ್ತಾ ಬರ್ತೀನಿ. ಇವಾಗ ಕೆಳಗಡೆ ಕ್ಲಿಯರ್ ಆಗಿ ಏಸ್ ಆಫ್ ವಾಂಡ್ಸ್ ಅಂತ ಕ್ಲಿಯರ್ ಆಗಿ ಬರ್ತಿರುತ್ತೆ. ಅದು ಒಂದು ರೀತಿಯಿಂದ ಗುರ್ತಿಸ್ಬೋದು. ಇನ್ನೊಂದು ಹೆಂಗೆ ಗುರ್ತಿಸ್ಬೋದು ಅಂತ ಅಂದರೆ, ನೀವು ಈ ಥರ ಒಂದು ಕೈಯಿಂದ ಈ ಥರ ವಾಂಡ್ ಇಟ್ಕೊಂಡಿರೋ ಥರ ನೋಡಿದರೆ ಇದನ್ನು ರೈಡರ್ ವೇಟ್ ಟಾರೋ ಡೆಕ್ಕಲ್ಲಿ ವಾಂಡ್ ಅಂತ ಕರೀತಾರೆ. ಈ ಥರ ಎಷ್ಟು ವಾಂಡ್ಸ್ ಇದೆ? ಒನ್ ವಾಂಡ್ ಇದೆ ಅಲ್ವಾ? ಸೊ ಹಾಗಾಗಿ ನೀವು ಏಸ್ ಅಂತಂದ್ರೇನು? ಒನ್ ಅಂತ. ವಾಂಡ್ಸ್ ಎಷ್ಟಿದೆ? ಒನ್ ವಾಂಡ್ ಇದೆ. ಹಾಗಾಗಿ ಈ ಕಾರ್ಡನ್ನು ಏಸ್ ಆಫ್ ವಾಂಡ್ಸ್ ಅಂತ ಗುರ್ತಿಸ್ಬೋದು. ಅರ್ಥ ಆಯ್ತಾ? ಇವಾಗ ನಾವು ಅರ್ಥ ಮಾಡ್ಕೊತ ಬರೋಣ. ಈ ವಾಂಡ್ಸ್ ಕಾರ್ಡು ಆಸ್ಟ್ರಾಲಜಿಕಲಿ ಯಾವ ಸೈನಿಗೆ ರೆಸನೇಟ್ ಆಗುತ್ತೆ ಅಂತ. ಆಸ್ಟ್ರಾಲಜಿಕಲಿ ಈ ವಾಂಡ್ಸ್ ಬಂದ್ಬಿಟ್ಟು ಫೈರ್ ಸೈನ್ಸ್ಗೆ ರೆಸನೇಟ್ ಆಗುತ್ತೆ. ಅದು ಬಂದ್ಬಿಟ್ಟು ಏರಿಸ್, ಲಿಯೋ ಮತ್ತು ಸ್ಯಾಜಿಟೇರಿಯಸ್. ಅಂದರೆ ನಾವು ಕನ್ನಡದಲ್ಲಿ ಮೇಷರಾಶಿ, ಸಿಂಹರಾಶಿ ಮತ್ತು ಧನುಸ್ಸು ರಾಶಿ. ಏರಿಸ್ ಬಂದ್ಬಿಟ್ಟು ಮೇಷರಾಶಿ ಅಂತ ಕರಿತೀವಿ, ಲಿಯೋ ಬಂದ್ಬಿಟ್ಟು ಸಿಂಹರಾಶಿ ಅಂತ ಕರಿತೀವಿ, ಸ್ಯಾಜಿಟೇರಿಯಸ್ ಬಂದ್ಬಿಟ್ಟು ಧನುಸ್ಸು ರಾಶಿ. ಸೊ ಇದಕ್ಕೆ ನೀವು ಇದನ್ನು ರೆಸನೇಟ್ ಮಾಡ್ಬೋದು. ಯಾಕಂದರೆ ವಾಂಡ್ಸ್ ಬಂದ್ಬಿಟ್ಟು ಫೈರ್ ಸೈನ್ಸೇ ರೆಸನೇಟ್ ಆಗುತ್ತೆ. ಅದು ಫಾಸ್ಟ್ ಮೂವಿಂಗ್ ಎನರ್ಜಿನ ತೋರಿಸುತ್ತೆ. ಇವಾಗ ಇದು ಜನರಲ್ ಆಗಿ ನಾವು ಬರೀ ಏಸ್ ಆಫ್ ವಾಂಡ್ಸ್ ಬಗ್ಗೆ ಮಾತಾಡ್ತಿಲ್ಲ. ಜನರಲ್ ಆಗಿ ವಾಂಡ್ಸ್ ಏನು ಅರ್ಥ ಕೊಡುತ್ತೆ ಅಂತಂದರೆ, ಈ ವಾಂಡ್ಸ್ ಬಂದ್ಬಿಟ್ಟು ಒಂದು ಪ್ಯಾಷನ್ ತೋರಿಸುತ್ತೆ. ಅಂದರೆ ಪ್ಯಾಷನ್ ಬಂದರೆ ಲವ್ ಜಸ್ಟ್ ಅಷ್ಟೇ ಅಲ್ಲ, ನೀವು ಏನರ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ತಿರಲ್ಲ, ಅದು ಸ್ಕೆಚಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಇಲ್ಲ ನಿಮಗೆ ಈ ಥರ ಟ್ಯಾರೋ ರೀಡಿಂಗ್ಸ್ ಇಷ್ಟ ಇರ್ಬೋದು, ಇಲ್ಲ ನಿಮ್ಗೆ ಆಯುರ್ವೇದ ಇಷ್ಟ ಇರ್ಬೋದು. ನಿಮ್ಗೆ ಏನು ಮನಸಾರೆ ನೀವು ಇಚ್ಛೆ ಪಡ್ತೀರ ಪ್ಯಾಷನ್ ಅದನ್ನು ತೋರಿಸುತ್ತೆ. ಇಲ್ಲ ಇದು ಒಂದು ಕ್ರಿಯೇಟಿವ್ ಎನರ್ಜಿನೂ ತೋರಿಸುತ್ತೆ. ಮತ್ತು ನೀವು ಏನರ ಮೇಲೆ ತುಂಬ ಒಂದು ಇನ್ಸ್ಪೈರ್ ಆಗ್ತೀರಾ, ಅದನ್ನು ಕೂಡ ಇನ್ಸ್ಪಿರೇಷನ್ ಕೂಡ ತೋರಿಸುತ್ತೆ. ಇದು ನೀವೇನಾದ್ರು ಒಂದು ನೋಡಿದರೆ, ಏನಾರು ಒಂದು ಮಾಡಿದರೆ ಉತ್ಸುಕರಾಗ್ತಿರಲ್ಲ ಒಳ್ಳೆ ರೀತಿಯಲ್ಲಿ, ಅದನ್ನು ತೋರಿಸುತ್ತೆ ಇದು. ಅರ್ಥ ಆಯ್ತಾ? ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ಇವಾಗ ಈ ವಾಂಡ್ಸು ನೀವು 7 ಚಕ್ರಾಸ್, ನಾವು 7 ಚಕ್ರ, ನಮ್ಮ ಇಡೀ ಬಾಡಿಯಲ್ಲಿ 7 ಚಕ್ರಗಳಿದ್ದಾವೆ. ಅರ್ಥ ಆಯ್ತಾ? ಆ 7 ಚಕ್ರಗಳಲ್ಲಿ ಇದು ಬಂದ್ಬಿಟ್ಟು ಸೇಕ್ರಲ್ ಚಕ್ರ. ಅಂದರೆ 7 ಚಕ್ರಗಳಲ್ಲಿ 2ನೇ ಚಕ್ರ ಏನು ಬರುತ್ತೆ, ಆ 2ನೇ ಚಕ್ರನ ಸೇಕ್ರಲ್ ಚಕ್ರ ಅಂತ ಕರಿತೀವಿ. ಆ ಸೇಕ್ರಲ್ ಚಕ್ರಗೆ ಇದು ರೆಸನೇಟ್ ಆಗುತ್ತೆ. ಆ ಸೇಕ್ರಲ್ ಚಕ್ರ ಬಂದ್ಬಿಟ್ಟು ಆರೆಂಜ್ ಕಲರ್ ಅಂತಂದರೆ ಕೇಸರಿ ಬಣ್ಣನ ತೋರಿಸುತ್ತೆ. ಆ ಸೇಕ್ರಲ್ ಚಕ್ರ ಏನು ತೋರಿಸುತ್ತೆ ಅಂದರೆ, ಆ ಸೇಕ್ರಲ್ ಚಕ್ರ ಬಂದ್ಬಿಟ್ಟು ಒಂದು ಊಟದ್ದು ಸವಿರುಚಿನ ತೋರಿಸುತ್ತೆ. ಇಲ್ಲ ಅಂತಂದರೆ ಅದು ಸೆಕ್ಷುವಲ್ ಎನರ್ಜಿನೂ ತೋರಿಸುತ್ತೆ. ಅಂದರೆ ಒಂದು ಆ ಥರ ವೆರಿ ಪ್ಯಾಷನೇಟ್ ಎನರ್ಜಿನೂ ತೋರಿಸುತ್ತೆ. ಮತ್ತು ನಿಮ್ಮ ಒಂದು ಏನೇ ಐಡಿಯಾಸ್ನ ಎಷ್ಟು ಕ್ರಿಯೇಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು, ಮತ್ತು ಒಂದು ಪವರ್ನು ಕೂಡ ತೋರಿಸುತ್ತೆ. ಅರ್ಥ ಆಯ್ತಾ? ನಿಮ್ಮ ಪವರಿಗೆ ಬರೋದನ್ನು ತೋರಿಸುತ್ತೆ. ಅರ್ಥ ಆಯ್ತಾ? ಅದು ಬಂದ್ಬಿಟ್ಟು ಸೇಕ್ರಲ್ ಚಕ್ರ. 7 ಚಕ್ರಗಳಲ್ಲಿ ಇದು ಬಂದ್ಬಿಟ್ಟು ಸೇಕ್ರಲ್ ಚಕ್ರ. ಅದು ಕೇಸರಿ ಬಣ್ಣಕ್ಕೆ ರೆಸನೇಟ್ ಆಗುತ್ತೆ, ಆರೆಂಜ್ ಕಲರ್ಗೆ ರೆಸನೇಟ್ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಈ ವಾಂಡ್ಸು ಬರೀ ಸೇಕ್ರಲ್ ಚಕ್ರಾಗ ಅಷ್ಟೇ ಅಲ್ಲ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತಲೂ ಇದೆ. ಅರ್ಥ ಆಯ್ತಾ? ಸೇಕ್ರಲ್ ಚಕ್ರ ಬಂದ್ಬಿಟ್ಟು 7 ಚಕ್ರಗಳಲ್ಲಿ 2ನೇ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದ್ಬಿಟ್ಟು 3ನೇ ಚಕ್ರ. ಆ 7 ಚಕ್ರಗಳಲ್ಲಿ ಇದು 2ನೇ ಚಕ್ರ ಮತ್ತು 3ನೇ ಚಕ್ರ. ಅಂದರೆ ಸೇಕ್ರಲ್ ಚಕ್ರ ಅಂದರೆ 2ನೇ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂದರೆ 3ನೇ ಚಕ್ರ. 7 ಚಕ್ರಗಳ ರೆಸನೇಟ್ ಆಗುತ್ತೆ. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರನ ಬಂದ್ಬಿಟ್ಟು ಹಳದಿ ಬಣ್ಣದಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಏನು ಹೇಳುತ್ತೆ? ಇದು ಬಂದ್ಬಿಟ್ಟು ನಿಮ್ಮದು ಕಾನ್ಫಿಡೆನ್ಸ್, ನಿಮ್ಮದು ಈಗೋ, ಅಹಂ ಅಂತ ಏನು ಕರಿತೀವಿ, ನಿಮ್ಮದು ಸೆಲ್ಫ್ ಇಮೇಜ್, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರೆಸ್ಪೆಕ್ಟ್, ಅದೆಲ್ಲದನ್ನು ತೋರಿಸುತ್ತೆ ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಅದನ್ನು ಈ ವಾಂಡ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಾ? ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ಈಗ ಜನರಲ್ ಆಗಿ ವಾಂಡ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಅದು ಬಂದ್ಬಿಟ್ಟು
ಒಂದು ಸ್ಟ್ರಾಂಗ್ ಎಮೋಷನ್ನ ತೋರಿಸುತ್ತೆ. ಮತ್ತು ನೀವು ಯಾವುದೇ ವ್ಯಕ್ತಿ ಬಗ್ಗೆ ಕೇಳಿದಾಗಲೂ ಈ ಥರ ಜನರಲ್ ಆಗಿ ಏಸ್ ಆಫ್ ವಾಂಡ್ಸ್ ಅಲ್ಲ, ಜನರಲ್ ಆಗೇ ವಾಂಡ್ಸ್ ಬಂದರೂ ನೀವು ಅರ್ಥ ಮಾಡ್ಕೋಬೇಕು, ಆ ವ್ಯಕ್ತಿಗೆ ಸ್ವಲ್ಪ ಕೋಪ ಜಾಸ್ತಿ, ಮತ್ತು ಬೇಗ ಕೋಪ ಮಾಡ್ಕೊತಾರೆ, ಬೇಗ ಇಂಪಲ್ಸಿವ್ ಆಗಿಬಿಡ್ತಾರೆ, ಏನು ಹಿಂದು ಮುಂದೆ ಯೋಚನೆ ಮಾಡಲ್ಲ ಆ ಥರ. ಮತ್ತು ತುಂಬ ಅಡ್ವೆಂಚರಸ್ ವ್ಯಕ್ತಿ, ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ, ಮತ್ತು ತುಂಬ ಓವರ್ ಅಚೀವರ್ ಥರ ಎನರ್ಜಿ ಅವ್ರದ್ದು, ಮತ್ತು ಒಂದೊಳ್ಳೆ ಎಕ್ಸ್ಟ್ರಾವರ್ಟ್ ಥರ ವ್ಯಕ್ತಿ ಆಗಿರ್ತಾರೆ. ಅರ್ಥ ಆಯ್ತಾ? ಇದು ನೆಗೆಟಿವ್ ಆಗಿ ನೀವು ಅರ್ಥ ಮಾಡ್ಕೋಬೇಕಂತಂದರೆ ಈ ವಾಂಡ್ಸ್ ಬಂದುಬಿಟ್ಟು ಬೇಗ ಬರ್ನೌಟ್ ಆಗೋದು, ತುಂಬ ಕೆಲಸ ಮಾಡಿ 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 ಟಯರ್ಡ್ ಆಗ್ಬಿಡೋದು, ನೆಕ್ಸ್ಟ್ ಡೇ ಏನು ಮಾಡ್ದಂಗೆ ಒಂದಿನ ಫುಲ್ ಕೆಲಸ ಮಾಡಿಬಿಡೋದು, ನೆಕ್ಸ್ಟ್ ಡೇ ಏನೂ ಮಾಡಲ್ಲ, ಅಂದರೆ ಕನ್ಸಿಸ್ಟೆನ್ಸಿ ಇರಲ್ಲ, ಆ ಥರದ್ದು ತೋರಿಸುತ್ತೆ. ಟೈಮಿಂಗಲ್ಲಿ ಏನಾದ್ರು ನೀವು ಯಾವಾಗಲೇ ರೀಡಿಂಗ್ ಮಾಡುವಾಗಲಿ ಟೈಮಿಂಗಲ್ಲಿ ಏನಾದ್ರು ಈ ವಾಂಡ್ಸ್ ಕಾರ್ಡ್ ಬಂದರೆ ನೀವು ಅರ್ಥ ಮಾಡ್ಕೋಬೇಕು, ಅದು ದಿನಗಳು ತೋರಿಸುತ್ತೆ. ಇದು ಈ ಥರ ವಾಂಡ್ಸ್ ಬಂದರೆ ತುಂಬ ಫಾಸ್ಟಾಗೆ ಆ ಕೆಲಸ ನಿಮ್ಮ ಹತ್ರ ಬರ್ತಾ ಇದೆ, ಇಲ್ಲ ಕೆಲಸ ಆಗುತ್ತೆ. ನೀವು ಯಾವುದೇ ಸಿಚುವೇಶನ್ ಕೇಳಿದರೆ ವಾಂಡ್ಸ್ ಬಂದರೆ ನೀವು ಅರ್ಥ ಮಾಡ್ಕೋಬೇಕು, ಆ ಕೆಲಸ ಫಾಸ್ಟಾಗಿ ಆಗುತ್ತೆ, ಬೇಗ ಆಗುತ್ತೆ ಅಂತ, ಜಸ್ಟ್ ದಿನಗಳಲ್ಲಿ ಆಗುತ್ತೆ ಅದು ಅಂತ ತೋರಿಸುತ್ತೆ. ಬಿಕಾಸ್ ವಾಂಡ್ಸ್ ಫೈರ್ ಸೈನ್ಸು ಫಾಸ್ಟ್ ಮೂವಿಂಗ್ ಎನರ್ಜಿನ ತೋರಿಸುತ್ತೆ. ಅರ್ಥ ಆಯ್ತಾ? ಸೊ ಇದು ಜನರಲ್ ಆಗಿ ವಾಂಡ್ಸ್ದು ಅರ್ಥ. ಇವಾಗ ನಾವು ಡೀಟೇಲ್ಡ್ ಆಗಿ ಈ ಅಪ್ರೈಟ್ ಏಸ್ ಆಫ್ ವಾಂಡ್ಸ್ ಕಾರ್ಡ್ದು ಅರ್ಥ ಹೇಳ್ತಾ ಬರ್ತೀನಿ. ಈ ಏಸ್ ಆಫ್ ವಾಂಡ್ಸ್ ಕಾರ್ಡ್ ನೀವು ಹೆಂಗೆ ಗುರುತಿಸ್ತೀರಾ ಅಂತಂದರೆ ಕ್ಲಿಯರಾಗಿ ಹೇಳಿದ್ನಲ್ಲ, ಏಸ್ ಆಫ್ ವಾಂಡ್ಸ್ ಅಂತ ಕ್ಲಿಯರಾಗಿ ಕೆಳಗಡೆ ಬರ್ತಿರುತ್ತೆ ಒಂದು. ಎರಡನೇದು, ಈ ಥರ ಒಂದು ಕೈಯಲ್ಲಿ ಇದು ವಾಂಡನ್ನು ಇಟ್ಕೊಂಡಿದ್ರೆ ನೀವು ಅರ್ಥ ಮಾಡ್ಕೊಬಿಟ್ಟಿದ್ದು ಏಸ್ ಆಫ್ ವಾಂಡ್ಸ್ ಕಾರ್ಡ್ ಅಂತ, ಯಾಕಂದರೆ ಒಂದು ವಾಂಡ್ ಇದೆ ಅದಕ್ಕೆ. ಇವಾಗ ನೀವು ರೀಡಿಂಗ್ ಮಾಡುವಾಗ ಯಾವಾಗಲೇ ಈ ಕಾರ್ಡ್ ಬಂದು ಸಹ ನೀವು ಅರ್ಥ ಮಾಡ್ಕೋಬೇಕು, ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್, ಇಟ್ಸ್ ಅ ಎಸ್ ಕಾರ್ಡ್ ಅಂತ. ಅರ್ಥ ಆಯ್ತಾ? ಈ ಏಸ್ ಆಫ್ ವಾಂಡ್ಸ್ ಕಾರ್ಡ್ ಏನು ತೋರಿಸುತ್ತೆ ಅಂತ ಅಂದರೆ, ಇದು ಕ್ರಿಯೇಟಿವಿಟಿ ತೋರಿಸುತ್ತೆ, ನಿಮ್ಮ ಉತ್ಸಾಹನ ತೋರಿಸುತ್ತೆ, ಮೋಟಿವೇಶನ್ನ ತೋರಿಸುತ್ತೆ, ಮತ್ತು ಪ್ಲೆಷರ್ ತೋರಿಸುತ್ತೆ, ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಪ್ಲೆಷರ್ ಅಂತ. ಇದಿನ್ನೊಂದು ತೋರಿಸುತ್ತೆ ಅಂತಂದರೆ, ನೀವೇನೋ ಒಂದು ಹೊಸ ಶುರು ಮಾಡ್ತಾ ಇದ್ದೀರಾ, ತುಂಬ ಖುಷಿಯಾಗಿ ಶುರು ಮಾಡ್ತಾ ಇದ್ರೆ, ನೀವು ಮನಸ್ಸಾ ಇಚ್ಛೆ ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡ್ತೀರಾ, ಅದು ಒಳ್ಳೆ ಸಕ್ಸಸ್ಫುಲ್ ಆಗುತ್ತೆ ಅಂತ ತೋರಿಸುತ್ತೆ. ಮತ್ತು ನೀವು ಅದ್ರ ಮೇಲೆ ತುಂಬ ಉತ್ಸುಕರಾಗಿದ್ದೀರಾ, ನೀವು ಮನಸಾರೆ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀರಾ, ತುಂಬ ಪ್ಯಾಷನೇಟ್ ಆಗಿದ್ದೀರಾ, ಮತ್ತು ಅದು ಒಂದು ಒಳ್ಳೆ ಕ್ರಿಯೇಟಿವ್ ಐಡಿಯಾ ಇರ್ಬೋದು, ಇಲ್ಲ ಆಪರ್ಚುನಿಟಿ ಇರ್ಬೋದು ಅಂತ ಅರ್ಥ ಮಾಡ್ಕೋಬೋದು. ಈ ವಾಂಡ್ಸ್ ಬಂದುಬಿಟ್ಟು ಕ್ರಿಯೇಟಿವ್ ಐಡಿಯಾನು ತೋರಿಸುತ್ತೆ. ಅರ್ಥ ಆಯ್ತಾ? ಇದು ಇನ್ನೊಂದೇನು ತೋರಿಸುತ್ತೆ ಅಂದರೆ, ಎಷ್ಟೊಂದು ಸಲ ಈ ಏಸ್ ಆಫ್ ವಾಂಡ್ಸ್ ಬಂದುಬಿಟ್ಟು ಒಂದು ಪ್ಯಾಷನೇಟ್ ಲವ್ ಮತ್ತು ಸೆಕ್ಷುಯಾಲಿಟಿನೂ ತೋರಿಸುತ್ತೆ. ಅರ್ಥ ಆಯ್ತಾ? ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ಒಂದು ಯಾವುದು ಕ್ರಿಯೇಟಿವ್ ಆಪರ್ಚುನಿಟಿ ನಿಮ್ಮ ಹತ್ರ ಬರ್ತಾ ಇದೆ, ಅದನ್ನು ಬಿಟ್ಕೊಡ್ಬೇಡಿ ಅಂತಲೂ ಗೈಡೆನ್ಸ್ ಕೊಡುತ್ತೆ. ಒಂದು ಹೊಸ ನ್ಯೂ ಬಿಗಿನಿಂಗ್, ಒಂದು ಹೊಸದು ಏನೋ ಶುರು ಆಗ್ತಾ ಇದೆ, ಅದು ನಿಮ್ಮ ಕರಿಯರಲ್ಲಿರ್ಬೋದು. ಮೋಸ್ಟ್ಲಿ ವಾಂಡ್ಸ್ ಬಂದಾಗ ಏನೋ ಒಂದು ಪ್ಯಾಷನೇಟ್ ಇದಿರ್ಬೋದು, ಇಲ್ಲ ಏನಾದ್ರು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಇಲ್ಲ ನೀವೇನಾದ್ರು ಸ್ಕೆಚಿಂಗ್ ಮಾಡೋಕ್ಕೆ ಶುರು ಮಾಡ್ತಾ ಇರ್ಬೋದು, ಇಲ್ಲ ನಿಮ್ಮನ್ನೇನಾದ್ರು ಕ್ರಿಯೇಟಿವ್ ಹಾಬಿನ ನೀವು ಫುಲ್ ಟೈಮಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು. ಆ ಥರ ಅದರಲ್ಲಿ ಒಳ್ಳೆ ಗ್ರೋತ್ ಇದೆ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ಅಪ್ರೈಟ್ದು ಏಸ್ ಆಫ್ ವಾಂಡ್ಸ್ ಕಾರ್ಡ್ದು ಅರ್ಥ. ಇವಾಗ ನೀವು ರಿವರ್ಸ್ ಏಸ್ ಆಫ್ ವಾಂಡ್ಸ್ ಕಾರ್ಡ್ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ, ರಿವರ್ಸ್ ಏಸ್ ಆಫ್ ವಾಂಡ್ಸ್ ಕಾರ್ಡ್ ಯಾವಾಗಲೇ ಬಂದು ಸಹ ಇದು ನೀವು ನೋ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಏಸ್ ಆಫ್ ವಾಂಡ್ಸ್ ಕಾರ್ಡ್ ರಿವರ್ಸಲ್ಲಿ ಬಂದರೆ ಇದು ಅಷ್ಟು ಪಾಸಿಟಿವ್ ಕಾರ್ಡ್ ಅಲ್ಲ. ಯಾಕೆ ಅಂತ ಅಂದರೆ, ಇದು ಎಕ್ಸಾಕ್ಟ್ ಆಪೋಸಿಟ್ ಮೀನಿಂಗ್ ಆಫ್ ಅಪ್ರೈಟ್ ಕಾರ್ಡ್ನ ತೋರಿಸುತ್ತೆ. ಇದು ತುಂಬ ಡಿಲೇಸ್ ಆಗೋದು, ನೀವೇನೇ ಕೆಲಸಕ್ಕೆ ಹಾಕಿದ್ರೂ ಅದಕ್ಕೆ ಅಡಚಣೆಗಳು ಬರೋದು, ಅದರಲ್ಲಿ ಏನಾದ್ರು ಒಂದು ತೊಂದರೆ ಪ್ರಾಬ್ಲಮ್ ಬರೋದು, ಆ ಥರ ತೋರಿಸುತ್ತೆ. ಯಾಕಂತ ಅಂದರೆ, ನೀವು ಅದಕ್ಕೆ ಬೇಕಾಗಿರೋಂಥ ಆ್ಯಕ್ಷನ್ಸ್ನ ತೊಗೊತಾ ಇಲ್ಲ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಹಾಗಾಗಿ ನೀವು ಆ ಎಕ್ಸಿಕ್ಯೂಷನ್ ಮಾಡಿಲ್ದಿರೋದ್ರಿಂದ ಆ ಕೆಲಸ ಸಾಗ್ತಾ ಇಲ್ಲ. ನೀವು ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀರಾ ಅಂತಲೂ ತೋರಿಸುತ್ತೆ. ತುಂಬ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ಆ್ಯಕ್ಷನ್ ತೊಗೊಂಡಲೇ ತುಂಬಾ ಎಷ್ಟು ಬೇಕೋ ಅಷ್ಟು ಪ್ಲ್ಯಾನಿಂಗ್ ಮಾಡಿ ಆ್ಯಕ್ಷನ್ ತೊಗೊಂಡ್ರೆ ಕೆಲಸಗಳು ಸಾಗುತ್ತೆ. ಆದರೆ ಈ ಕಾರ್ಡ್ ರಿವರ್ಸಲ್ಲಿ ಬಂದರೆ ನೀವು ಆ ಪ್ಲ್ಯಾನ್ ಮಾಡ್ತಾನೆ ಇದ್ದೀರಾ, ಆ್ಯಕ್ಷನೇ ತೊಗೊತಾ ಇಲ್ಲ, ಮತ್ತು ಹೆಂಗೆ ಸಕ್ಸಸ್ ಆಗುತ್ತೆ ಅದನ್ನು ತೋರಿಸುತ್ತೆ ಇದು. ಅರ್ಥ ಆಯ್ತಾ? ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀರಾ, ಕರ್ಮ ಮಾಡಿದ್ರೆ ಒಳ್ಳೆ ಟೈಮ್ ಖಂಡಿತವಾಗ್ಲೂ ಬರಲ್ಲ, ಅದು ಇದು ಕ್ಲಿಯರಾಗಿ ತೋರಿಸುತ್ತೆ. ಇದು ಇನ್ನೊಂದು ತೋರಿಸುತ್ತೆ ಅಂದರೆ, ಲವ್ ಮ್ಯಾಟರ್ಸಲ್ಲಿ ಏನಾದ್ರು ತೋರಿಸುತ್ತೆ ಅಂತಂದರೆ, ಒಂದು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ರು ಲವ್ ಮ್ಯಾಟರ್ಸ್ಲಿ, ಆ ವ್ಯಕ್ತಿನ ನೀವು ತುಂಬ ನಂಬೋಕ್ಕಾಗಲ್ಲ. ಅಂದರೆ ಸುಮ್ಮನೆ ಅದೊಂದು ಸರ್ಫೇಸ್ ಲೆವೆಲ್ ಪ್ಯಾಷನ್ ಥರ,
ರಿಯಲಿಸ್ಟಿಕ್ ಆಗಿ ಒಳ್ಳೆ ರೀತಿಯಲ್ಲಿ ಪ್ಯಾಷನ್ ಅಲ್ಲ ಅದು ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಮತ್ತು ಇನ್ನೊಂದು ಯಾಕೆ ನೀವು ಕೆಲಸಗಳು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಏನೋ ಕಾಂಪ್ಲಿಕೇಶನ್ಸು ಡಿಲೇಸ್ ಆಗ್ತಾ ಇದೆ. ನೀವು ಅರ್ಥ ಮಾಡ್ಕೋಬೇಕು, ಇಲ್ಲೇನೋ ಡಿವೈನ್ ಇಂಟರ್ವೆನ್ಷನ್ ಆಗ್ತಾ ಇದೆ ಅಂತಲೂ ತೋರಿಸುತ್ತೆ ಇದು. ಅರ್ಥ ಆಯ್ತಾ? ಹಾಗಾಗಿ ಈ ಡಿಲೇಸ್ ಎಲ್ಲ ನೀವು ಒಳ್ಳೇದಕ್ಕಾಗ್ತಾ ಇದೆ ಅಂತ ತೋರಿಸುತ್ತೆ. ಮತ್ತು ಏನೇ ನಿಮಗೆ ಒಂದು ಲವ್ ಮ್ಯಾಟರ್ಸಲ್ಲಿ ಏನೇ ಇದಿರ್ಬೋದು, ಅದು ಶಾರ್ಟ್ ಟರ್ಮ್ ಲವ್, ಲಾಂಗ್ ಟರ್ಮಲ್ಲಿ ನಿಲ್ಲಲ್ಲ. ಯಾಕಂದರೆ ಅದಕ್ಕೊಂದು ಬೇಸ್ ಗ್ರೌಂಡ್ ಇಲ್ಲ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ನ ನೀವು ಉಪಯೋಗಿಸ್ಕೊತಾ ಇಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಏನೋ ಒಂದು ಕ್ರಿಯೇಟಿವ್ ಬ್ಲಾಕ್ಗಳು ಜಾಸ್ತಿ ಇದೆ. ಯಾಕಂದರೆ ನೀವು ಯಾವಾಗಲೇ ಆಗಲಿ ನಾವು ನಮ್ಮ ಹತ್ರ ಏನೇ ಕ್ರಿಯೇಟಿವಿಟಿ ಇದ್ದರೂ ಸಹ ನಾವು ತುಂಬ ಓವರ್ ಥಿಂಕ್ ಮಾಡಿದಾಗ ನಮ್ಮ ಹತ್ರ ಇರೋ ಇಂಟ್ಯೂಟಿವ್ ಎನರ್ಜಿ ಆಗಲಿ ಕ್ರಿಯೇಟಿವಿಟಿನ ಬ್ಲಾಕ್ ಮಾಡ್ತೀವಿ. ಹಾಗಾಗಿ ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಇರೋದ್ರಿಂದ ಕ್ರಿಯೇಟಿವ್ ಎನರ್ಜಿ ಬ್ಲಾಕ್ ಆಗ್ತಾಯಿದೆ. ಅದನ್ನು ಮಾಡಬೇಡಿ. ಗೈಡೆನ್ಸ್ ಏನಂತ ಅಂದರೆ ಪ್ಲ್ಯಾನ್ ಮಾಡಿ ಮುನ್ನುಗ್ಗಿ. ನಿಮ್ಗೆ ಅಡಚಣೆ ಬರ್ತಾಯಿದ್ರು ಸಹ ಈ ದಿನ ಈ ಮೂಮೆಂಟ್ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾಯಿರಿ, ಅದಕ್ಕೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಇದು ಕ್ಲಿಯರಾಗಿ ತೋರಿಸುತ್ತೆ. ಅರ್ಥ ಆಯ್ತಾ? ಇದು ಬಂದುಬಿಟ್ಟು ರಿವರ್ಸ್ದು ಏಸ್ ಆಫ್ ವಾಂಡ್ಸ್ ಕಾರ್ಡ್ದು ಅರ್ಥ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮಗೆ ಮತ್ತಷ್ಟು ವೀಡಿಯೋಸಲ್ಲಿ ಇದ್ರ ಮೇಲೆ ನೋಟಿಫೈ ಆಗ್ತಾ ಇರುತ್ತೆ. ಅಲ್ಲಿ ತನಕ ಮುಂದಿನ ವೀಡಿಯೋಲಿ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ. ಎಲ್ಲರಿಗೂ ಒಳ್ಳೆಯದಾಗಲಿ.